ಅಮೇರಿಕಾದಲ್ಲಿ ಒಂದು ಮಗು ಹುಟ್ಟಿದೆ. ಇದ್ರ ತೂಕ ಕೇವಲ 236 ಗ್ರಾಮ್, 1/4 kg ಕೂಡ ಇಲ್ಲ. ಇತ್ತೀಚೆಗೆ ಅಮೇರಿಕಾದಲ್ಲಿ 100 ಗ್ರಾಮಿನ ಮಕ್ಕಳು ಹುಟ್ಟತಾ ಇದ್ದಾವೆ. 100 ಗ್ರಾಮ್ ಅಂದ್ರೆ ಅವನು ಹಿಡಿಯೋದು ಹಿಂಗಲ್ಲ, ಬೊಗಸೆಯಿಂದ ಅಲ್ಲ, ಹಿಂಗೆ ಅಷ್ಟೇ, ಇಷ್ಟೇ ಇರುತ್ತೆ ಮಗು. ಅದ್ರ ಕಾಲು ಇಷ್ಟಿರುತ್ತಂತೆ. ಕೇವಲ 100 ಗ್ರಾಮಿನ ಮಕ್ಕಳು ಹುಟ್ಟತಾ ಇದ್ದಾವೆ ಅಮೇರಿಕಾದಲ್ಲಿ ಇತ್ತೀಚೆಗೆ. ಅಂದರೆ ಅವ್ರದ್ದು ಆರೋಗ್ಯ ಎಷ್ಟು ಕೆಟ್ಟಿದೆ ಅಂತ ಅರ್ಥ ಇದು. ಎಷ್ಟೋ ಜನ ಅಮೇರಿಕಕ್ಕೆ ಹೋಗ್ತಾರೆ, ನಾವು ಅಷ್ಟು ಲಕ್ಷ ಗಳಿಸ್ತೀವಿ, ಇಷ್ಟು ಲಕ್ಷ ಗಳಿಸ್ತೀವಿ ಅಂತಾರೆ. ಆಯ್ತಪ್ಪ, ಎಷ್ಟು kg ಮಕ್ಕಳನ್ನ ಹುಟ್ಟಿಸಿ ತೋರಿಸ್ತೀಯ ನೋಡೋಣ ಅಂತ ಹೇಳಿ ಅವ್ರಿಗೆ. ಅವನೇನಾದರೂ 3 kg 4 kg ಮಗು ಹುಟ್ಟಿಸಿದ್ರೆ ಸರಿ, ಆ ಕೆಪಾಸಿಟಿನ ಅವ್ರು ಅಮೇರಿಕಕ್ಕೆ ಹೋದವ್ರು ಕಳ್ಕೊಂಡ್ಬಿಡ್ತಾರೆ. ಇದು ಇತ್ತೀಚೆಗೆ ಬೆಂಗಳೂರಲ್ಲಿ ಸಹಿತ ಕಡಿಮೆ ತೂಕದ ಮಕ್ಕಳು ಹೆಚ್ಚು ಹುಟ್ಟುತ್ತಾ ಇದ್ದಾವು. ಇನ್ನು ಬರುವ ಹುಟ್ಟೋದು ಎಲ್ಲ ಮಕ್ಕಳು ಇನ್ಮೇಲೆ ಎಲ್ಲಿ ಅಂತಂದ್ರೆ ಟೆಸ್ಟ್ ಟ್ಯೂಬಲ್ಲಿ, ಟೆಸ್ಟ್ ಟ್ಯೂಬ್ ಬೇಬೀಸ್. ಅವಕ್ಕೆ ಮಕ್ಕಳಕ್ಕವ ಇಲ್ಲ, ನಿಮ್ಮ ಸಮಾಧಾನಕ್ಕಷ್ಟೇ. ನಿಮ್ಮ ಹತ್ರ ರಾಶಿ ರಾಶಿ ದುಡ್ಡು ಐತಿ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಂಡ್ಬಿಡ್ತೀರಿ. ಅವಕ್ಕೆ ಮಕ್ಕಳಕ್ಕವ ಅಂತ ನೋಡಕ್ಕೆ ನಾವು ಇರಲ್ಲ, ಅವಕ್ಕೆ ಮಕ್ಕಳು ಆಗಲ್ಲ. ಸಾಧ್ಯತೆಗಳು ಭಾಳ ಕಡಿಮೆ, ಕ್ಯಾನ್ಸರ್ ಬರೋ ಸಾಧ್ಯತೆ ಭಾಳ ಹೆಚ್ಚು. ಈ ನೋಡಿ, ಇಲ್ಲೊಂದು ಮಗು ಹುಟ್ಟಿದೆ, ಇದು ಇಂಡೋನೇಷ್ಯಾದಾಗ 8.7 kg ಇದೆ. ಇದು ಆರೋಗ್ಯವಂತ ಮಗು. ಇಂಡೋನೇಷ್ಯಾದಲ್ಲಿ ಮಿನಿಮಮ್ 6.5 kg ಮಕ್ಕಳು ಹುಟ್ಟುತ್ತಾರೆ. 6.5 kgಕ್ಕಿಂತ ಕಡಿಮೆ ತೂಕದ ಮಕ್ಕಳಲ್ಲಿ ಹುಟ್ಟಲ್ಲ. ನಮ್ಮ ದೇಶದಲ್ಲಿ ಸಹಿತ ಇಲ್ಲಿ ದೊಡ್ಡ ದೊಡ್ಡವ್ರು ಹಿರಿಯರು ಕೂತಾರೆ, ಅವರೆಲ್ಲ ಹುಟ್ಟಿದಾಗ 5 kg ಇದ್ರು, ಇವತ್ತೆಲ್ಲ 3 kg ಅಷ್ಟೇ ಇವತ್ತು. ಬೆಂಗಳೂರಿಗೆ ಹೋದ್ರೆ 1.5 kg ಅಷ್ಟೇ ತೂಕ. ನಾನು ಹೇಳ್ತಾ ಇರ್ತೀನಿ ಮದುವೆ ಆಗ್ಲಾರ್ದವ್ರಿಗೆಲ್ಲ, ನೋಡಪ್ಪ ಅಷ್ಟು ಗಳಿಸ್ತೀನಿ, ಇಂಜಿನಿಯರ್ ಹಾಕ್ತೀನಿ, ಡಾಕ್ಟ್ರ್ ಹಾಕ್ತೀನಿ, ಇವೆಲ್ಲ ಬಿಟ್ಬಿಡು, ನಾನು 5 kg ತೂಕದ ಮಗುನ ಹುಟ್ಟಿಸ್ತೀನಿ ಅಂತ ಡಿಸೈಡ್ ಮಾಡು. ಗಂಡ ಹೆಂಡತಿ ಇಬ್ಬರು ಅದನ್ನು ಡಿಸೈಡ್ ಮಾಡ್ರಿ, ಅದನ್ನು ಮಾಡಿ ತೋರಿಸ್ರಿ. ನಿಮ್ಮ ವಂಶನೇ ಮುಂದೊಂದು ದಿವ್ಸ ಪ್ರೈಮ್ ಮಿನಿಸ್ಟ್ರು. ಯಾಕೆಂದರೆ ಉಳಿದವರೆಲ್ಲರದು ಕಡಿಮೆ ತೂಕದವ್ರೆಲ್ಲ ಹೋಗಿಬಿಡ್ತಾರೆ ಅವ್ರು ಬೇಗ. ನಿಮ್ಮ ವಂಶದವರು ಭಾಳ ಜನ್ರೇಷನ್ಸ್ ಭಾಳ ಮುಂದೆ ಹೋಗ್ತೀರಿ ನೀವು. ನೀವೇ ಇರೋರಂದ್ಮೇಲೆ ನೀವೇ ಪ್ರೈಮ್ ಮಿನಿಸ್ಟ್ರಲ್ಲ, ಇಡೀ ದೇಶ ನಿಮ್ಮದೇ. ಅದಕ್ಕೆ ಆ ರೀತಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕಡಿಮೆ ತೂಕದ ಮಗು ಹುಟ್ಟಿದ್ರೆ, ಈಗ ತಾನೇ ಒಬ್ಬರು ಬಂದಿದ್ರು ಇಲ್ಲಿ, 6.5 ತಿಂಗಳಿಗೇನೆ ಮಗು ಹುಟ್ಟಿದೆ, ಕಣ್ಣು ಕಾಣಿಸಲ್ಲ ಎರಡು. ಯಾಕೆಂದರೆ ಅದು 6.5 ತಿಂಗಳಿಗೆ ಹುಟ್ಟಿದ್ದಕ್ಕೆ. ಅದು 9 ತಿಂಗಳು ತುಂಬೇನೆ ಹುಟ್ಟಬೇಕು ಮಕ್ಕಳು. ಕಡಿಮೆ ತೂಕದ ಮಗು ಹುಟ್ಟಿದರೆ ನಿಮಗೆ 40ನೇ ವಯಸ್ಸಿಗೆ ಬೊಜ್ಜು ಬರುತ್ತೆ, BP ಬರುತ್ತೆ, ಹೃದಯದ ಕಾಯಿಲೆಗಳು ಬರುತ್ತೆ, ಡಯಾಬಿಟಿಸ್ ಬರುತ್ತೆ. 1.5 kg ಅಥವಾ ಕಡಿಮೆ ತೂಕದ ಮಕ್ಕಳು ನಮಗೆ ಹುಟ್ಟಬಾರ್ದು. ಏನಾದರೂ ಹುಟ್ಟಿದರೆ 1.5 kgಕ್ಕಿಂತ ಕಡಿಮೆ ತೂಕದ ಮಗು ಹುಟ್ಟಿದರೆ ಈ ಕಾಯಿಲೆಗಳು ಗ್ಯಾರಂಟಿಯಾಗಿ ಬರ್ತಾವೆ. ಕಾರಣ ಯಾರು? ತಾಯಿ. ಇನ್ನು 60ಕ್ಕೆ ಅಲ್ಝೈಮರ್ಸ್, ಕೈಯೆಲ್ಲ ನಡಗ್ತಾ ಇರುತ್ತೆ, ಡಿಮೆನ್ಷಿಯಾ, ಏನು ಕೇಳಿದರೂ ನೆನಪಿರಲ್ಲ, ಪಾರ್ಕಿನ್ಸನ್ಸ್, ಈ ಥರ ಕಾಯಿಲೆಗಳು ದೊಡ್ಡವರಾಗಿಂದ ಬರ್ತಾವೆ. ಅದಕ್ಕೆ ನಮ್ಮ ಆರೋಗ್ಯ ಭಾಳ ಮುಖ್ಯ. ಆ ಆರೋಗ್ಯ ನಾವು ಕಾದ್ಕೊಳ್ಳದೆ ಹೋದರೆ ತೊಂದರೆಗಳು ಭಾಳ. ಇಲ್ಲ